ಬಜೆಟ್ ಹಣಕಾಸಿನ ಸಾಕ್ಷರತೆಯ ಮೂಲ ಅಡಿಪಾಯಗಳನ್ನು ಈಗ ನೀವು ತಿಳಿದಿರುವಿರಿ. ಸ್ವಲ್ಪ ಆಳವಾಗಿ ತಿಳಿಯುವ ಸಮಯ. ಈ ಮಾಡ್ಯೂಲ್ನಲ್ಲಿ ಬಜೆಟ್ ಅನ್ನು ಹೇಗೆ ಮಾಡುವುದು ಮತ್ತು ಸ್ಮಾರ್ಟ್ ಉಳಿತಾಯ ಮತ್ತು ಹೂಡಿಕೆ ನಿರ್ಧಾರಗಳನ್ನು ಹೇಗೆ ಮಾಡುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಈ ವಿಡಿಯೋ ಬಜೆಟ್ ಮೇಲೆ ಕೇಂದ್ರೀಕೃತವಾಗಿದೆ. ಬನ್ನಿ ಪ್ರಾರಂಭಿಸೋಣ. ಬಜೆಟ್ ಎಂದರೇನು? ಬಜೆಟ್ ಒಂದು ಖರ್ಚು ಯೋಜನೆಯಾಗಿದೆ. ಇದು ನಮ್ಮ ಹಣವನ್ನು ನಿರ್ವಹಿಸಲು ನಮಗೆ ಅನುಮತಿಸುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತೇವೆ ಮತ್ತು ನಮ್ಮ ಕುಟುಂಬಗಳಿಗೆ ಅಗತ್ಯವಿರುವ ಎಲ್ಲವನ್ನೂ ನಿಭಾಯಿಸಬಹುದು. ಪ್ರತಿ ತಿಂಗಳು ಆಹಾರ, ಬಾಡಿಗೆ ಮತ್ತು ಶಿಕ್ಷಣದಂತಹ ಊಹಿಸಬಹುದಾದ ವೆಚ್ಚಗಳ ಆಧಾರದ ಮೇಲೆ ನೀವು ಎಷ್ಟು ಖರ್ಚು ಮಾಡುತ್ತೀರಿ ಎಂದು ನೀವು ಯೋಜಿಸಬಹುದು. ಹೆಚ್ಚು ಆರ್ಥಿಕವಾಗಿ ಸ್ಮಾರ್ಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಬಜೆಟ್ ಅನ್ನು ಹೇಗೆ ಪ್ರಾರಂಭಿಸಬೇಕು ಎಂಬುದರ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ. ಬಜೆಟ್ ಮಾಡುವುದು. ಮಾಸಿಕ ಬಜೆಟ್ ಮಾಡಲು ನೀವು ಮೊದಲು ನಿಮ್ಮ ಮಾಸಿಕ ಮನೆಯ ಆದಾಯವನ್ನು ತಿಳಿದುಕೊಳ್ಳಬೇಕು. ಇದನ್ನು ಲೆಕ್ಕಾಚಾರ ಮಾಡಲು ನೀವು ಮಾಡಬೇಕಾಗಿರುವುದು ನಿಮ್ಮ ಆದಾಯವನ್ನು ನಿಮ್ಮ ಗಂಡನ ಆದಾಯದೊಂದಿಗೆ ಸೇರಿಸುವುದು. ನಿಮ್ಮ ಕುಟುಂಬವು ತಿಂಗಳಿಗೆ ಎಷ್ಟು ಹಣವನ್ನು ಗಳಿಸುತ್ತದೆ ಎಂದು ನಿಮಗೆ ತಿಳಿದ ನಂತರ ನೀವು ವಿವಿಧ ವಿಷಯಗಳಿಗೆ ಎಷ್ಟು ಖರ್ಚು ಮಾಡಬಹುದು ಎಂಬುದನ್ನು ನೀವು ಲೆಕ್ಕಾಚಾರ ಮಾಡಬೇಕು. ಬಜೆಟ್ ಮಾಡುವುದು ಹೇಗೆ ಎಂದು ಕಲಿಯುವ ಉದ್ದೇಶಗಳಿಗಾಗಿ ಒಂದು ಕುಟುಂಬವನ್ನು ಪರಿಗಣಿಸೋಣ. ನಾವು ಅವರನ್ನು ಸಿಂಗ್ ಕುಟುಂಬ ಎಂದು ಕರೆಯುತ್ತೇವೆ. ಸಿಂಗ್ ಅವರು ನಿರ್ಮಾಣ ಕಾರ್ಮಿಕರಾಗಿದ್ದು ಅವರು ತಿಂಗಳಿಗೆ 10,000 ರೂಪಾಯಿ ಸಂಪಾದಿಸುತ್ತಾರೆ. ಶ್ರೀಮತಿ ಸಿಂಗ್ ಟೈಲರ್ ಆಗಿ ಕೆಲಸ ಮಾಡುತ್ತಿದ್ದು ತಿಂಗಳಿಗೆ 5,000 ರೂಪಾಯಿ ಸಂಪಾದಿಸುತ್ತಿದ್ದಾರೆ. ಆದ್ದರಿಂದ ಸಿಂಗ್ ಕುಟುಂಬದ ಒಟ್ಟು ಆದಾಯ 15,000 ರೂಪಾಯಿ. ಪ್ರತಿ ತಿಂಗಳು ಅವರು ಆಹಾರಕ್ಕಾಗಿ 5,000 ರೂಪಾಯಿಗಳನ್ನು ಖರ್ಚು ಮಾಡಲು ಯೋಜಿಸಿದ್ದಾರೆ. ತಮ್ಮ ಸಮುದಾಯದಲ್ಲಿ ಅವರು ತಿಂಗಳಿಗೆ 1,500 ರೂಪಾಯಿಗಳನ್ನು ಬಾಡಿಗೆಯಾಗಿ ಪಾವತಿಸುತ್ತಾರೆ. ಅವರ ಮನೆಗೆ ವಿದ್ಯುತ್ ಇಲ್ಲದ ಕಾರಣ ಅವರು ಯಾವುದೇ ವಿದ್ಯುತ್ ವೆಚ್ಚವನ್ನು ಎದುರಿಸುವುದಿಲ್ಲ. ಶ್ರೀ ಮತ್ತು ಶ್ರೀಮತಿ ಸಿಂಗ್ ಅವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುತ್ತಾರೆ, ಆದ್ದರಿಂದ ಶಿಕ್ಷಣ ಉಚಿತ. ಆದಾಗ್ಯೂ ಪ್ರತಿ ತಿಂಗಳು ಅವರು ಶಾಲಾ ಸಾಮಗ್ರಿಗಳ ಮೇಲೆ 1,500 ರೂಪಾಯಿಗಳನ್ನು ಪಾವತಿಸುತ್ತಾರೆ. ಆದ್ದರಿಂದ ನಾವು ಈ 8,000 ರೂಪಾಯಿಗಳನ್ನು ಊಹಿಸಬಹುದಾದ ವೆಚ್ಚದಲ್ಲಿ ಒಟ್ಟು ಮನೆಯ ಆದಾಯದಿಂದ ಕಳೆಯಬೇಕಾಗಿದೆ ಮತ್ತು ಸಿಂಗ್ಸ್ 7,000 ರೂಪಾಯಿಗಳೊಂದಿಗೆ ಉಳಿಯುತ್ತದೆ. ಈ ಉಳಿದ ಹಣವನ್ನು ಅವರು ಏನು ಮಾಡುತ್ತಾರೆ? ಕೆಲವೊಮ್ಮೆ ನಿಮ್ಮ ಬಜೆಟ್ನಲ್ಲಿ ಉಳಿದ ಹಣವನ್ನು ನೀವು ಕುಟುಂಬ ಅಥವಾ ಸ್ನೇಹಿತರಿಂದ ತೆಗೆದುಕೊಂಡ ಸಾಲಗಳನ್ನು ಮರುಪಾವತಿಸಲು ಬಳಸಲಾಗುತ್ತದೆ. ಆದರೆ ನೀವು ಮರುಪಾವತಿಸಲು ಯಾವುದೇ ಸಾಲಗಳನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಆ ರೀತಿಯಲ್ಲಿ ಶ್ರೀ ಮತ್ತು ಶ್ರೀಮತಿ ಸಿಂಗ್ ವೈದ್ಯಕೀಯ ಬಿಲ್ಗಳು ಅಥವಾ ಮನೆ ರಿಪೇರಿಗಳಂತಹ ಅನಿರೀಕ್ಷಿತ ವೆಚ್ಚಗಳನ್ನು ಎದುರಿಸಿದರೆ ಮತ್ತು ಅವರು ತಮ್ಮ ಬಜೆಟ್ ಅನ್ನು ಅನುಸರಿಸಲು ಸಾಧ್ಯವಾಗದಿದ್ದರೆ ಅವರು ಬ್ಯಾಕ್ಅಪ್ ಯೋಜನೆಯಾಗಿ ಬಳಸಲು ಉಳಿತಾಯವನ್ನು ಹೊಂದಿರುತ್ತಾರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಉಳಿತಾಯವನ್ನು ಹೊಂದಿರುವುದು ಏಕೆ ಮುಖ್ಯ ಮತ್ತು ಉಳಿತಾಯದಿಂದ ನಿಮಗೆ ಏನು ಮಾಡಲು ಅವಕಾಶವಿರುತ್ತದೆ ಎಂಬುದನ್ನು ನಾವು ವಿವರಿಸುತ್ತೇವೆ. ಇದರಿಂದ ಒಟ್ಟಾರೆಯಾಗಿ ಹೇಳುವುದಾದರೆ ಬಜೆಟ್ ಮಾಡುವುದು ನಿಮ್ಮ ಹಣವನ್ನು ಮುಂಚಿತವಾಗಿ ಖರ್ಚು ಮಾಡಲು ಏನು ಯೋಜಿಸುತ್ತಿದೆ ಎಂಬುದರ ಬಗ್ಗೆ. ವಿಭಿನ್ನ ವಿಷಯಗಳಿಗೆ ಎಷ್ಟು ಖರ್ಚು ಮಾಡಬೇಕೆಂದು ನಿಮಗೆ ತಿಳಿದ ನಂತರ ನೀವು ಹಣವನ್ನು ಉಳಿಸಲು ಮತ್ತು ಬಲವಾದ ಆರ್ಥಿಕ ಭವಿಷ್ಯವನ್ನು ನಿರ್ಮಿಸಲು ಯೋಜಿಸಬಹುದು.